ಪಂಚಾಯತಲ್ಲಿ 2ನೇ ಅವಧಿಗೆ ನನ್ನನ್ನು ಅಧ್ಯಕ್ಷರಾಗಿ ಸರ್ವಾನುಮತದಿಂದ ಆಯ್ಕೆ ಮಾಡಿದ ಎಲ್ಲ ಪಕ್ಷದ ಕಾರ್ಯಕರ್ತರಿಗೆ, ಪಟ್ಟಣ ಪಂಚಾಯತ್ ಸದಸ್ಯರಿಗೆ ಮತ್ತು ನಮ್ಮ ಪಕ್ಷದ ಹಿರಿಯರಿಗೆ, ಮಾನ್ಯ ಶಾಸಕರಿಗೆ ಮತ್ತು ಮಾನ್ಯ ಲೋಕಸಭಾ ಸದಸ್ಯರಿಗೆ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಇವತ್ತು ನನ್ನನ್ನು ಮತ್ತು ಉಪಾಧ್ಯಕ್ಷರಾಗಿ ಗೌರಿಯನ್ನು ಪಟ್ಟಣ ಪಂಚಾಯತ್ಗೆ ಒಂದು ಆಯ್ಕೆ ಪ್ರಕ್ರಿಯೆ ಮುಗಿದಿದೆ. ಪಟ್ಟಣ ಪಂಚಾಯತಲ್ಲಿ ಜನರ ಏನು ಸಮಸ್ಯೆ ಉಂಟು ಅದಕ್ಕೆ ಸ್ಪಂದಿಸುವುದೇ ನಮ್ಮ ಮೊದಲ ಗುರಿ. ಈಗಾಗಲೇ ಆಶ್ರಯ ಇಲ್ಲದ ವಸತಿಗೆ ಅರ್ಜಿ ಕೊಟ್ಟ ತುಂಬ ಅರ್ಜಿಗಳು ನಮ್ಮಲ್ಲಿವೆ. ಅದಕ್ಕಾಗಿ ಹುಣಸೆಕಟ್ಟೆಯ ಬೆಲ್ಕ ಎಂಬಲ್ಲಿ DC ಈಗಾಗಲೇ 3 ಎಕರೆ ಜಾಗವನ್ನು ಕಾದಿರಿಸಲಾಗಿದೆ. ಅದರ ಗಡಿಗುರುತೊಂದು ಬಾಕಿ ಉಂಟು. ನಡೆ ಮಾಡಿಸಿ ಯಾರು ನಿರಾಶ್ರಿತರಿದ್ದಾರೆ ಅವರಿಗೆ ಜಾಗ ವ್ಯವಸ್ಥೆಯನ್ನು ಆದಷ್ಟು ಬೇಗ ಈ ಸಂದರ್ಭದಲ್ಲಿ ಭರವಸೆ ಕೊಡ್ತೇವೆ. ಮತ್ತು ಅಭಿವೃದ್ಧಿಯ ದೃಷ್ಟಿಯಲ್ಲಿ ನೋಡಿದರೆ ಈ ರಾಜ್ಯ ಸರ್ಕಾರದಿಂದ ಈ 1 ವರ್ಷದಲ್ಲಿ ಯಾವುದೇ ಅನುದಾನ ನಮ್ಮ ಪಟ್ಟಣ ಪಂಚಾಯತ್ಗೆ ಬಂದಿಲ್ಲ. ಇನ್ನು ಮುಂದೆಯೂ ಬರುವ ಆಲೋಚನೆ ಕಾಣ್ತಾ ಇಲ್ಲ. ಆದ ಕಾರಣ ಅಭಿವೃದ್ಧಿ ದೃಷ್ಟಿಯಲ್ಲಿ ನಾನು ಯಾವುದೇ ಭರವಸೆ ಮಾಡಲಿಕ್ಕೆ ತಯಾರಿಲ್ಲ. ಆದರೆ ನಮ್ಮ ಪಟ್ಟಣ ಪಂಚಾಯತ್ ಅನುದಾನದಿಂದ ಜನರಿಗೆ ಬೇಕಾಗುವ ಕುಡಿಯುವ ನೀರಿನ ವ್ಯವಸ್ಥೆ, ಮೂಲಭೂತ ಸೌಲಭ್ಯಕ್ಕೆ ಏನೆಲ್ಲ ಅವಶ್ಯಕತೆ ಬೇಕು ಅದನ್ನು ಖಂಡಿತ ಸ್ಪಂದಿಸ್ತೇನೆ. ಅದೇ ರೀತಿ ಎಲ್ಲ ಪಟ್ಟಣ ಪಂಚಾಯತ್ ಸದಸ್ಯರ ಸಹಕಾರದೊಂದಿಗೆ ನಗರದ ಜನರ ಏನು ವೈಯಕ್ತಿಕ ಸಮಸ್ಯೆಗಳಿದ್ದಾವೆ ಅದಕ್ಕೆ ಪೂರಕವಾಗಿ ಸ್ಪಂದಿಸ್ತೇನೆ ಅಂತ ಈ ಸಂದರ್ಭದಲ್ಲಿ ಭರವಸೆ ಕೊಡುತ್ತಾ, ಒಂದು ಅತ್ಯಗತ್ಯವಾದ ನಗರದ ಸಮಸ್ಯೆ ಅಂದರೆ ಸ್ಮಶಾನ. ಆ ಸ್ಮಶಾನದ ವ್ಯವಸ್ಥೆ ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಆಗಿ ಒಬ್ಬನೇ ಅದರ ಟೆಂಡರ್ ಹಾಕಿದ ಕಾರಣ ಅದು ರಿಜೆಕ್ಟ್ ಆದ ಕಾರಣ ವಾಪಸ್ ಟೆಂಡರ್ ಪ್ರಕ್ರಿಯೆ ಆಗ್ತಾ ಉಂಟು. ಅದು ಆದಷ್ಟು ಬೇಗ ಆಗಿ ನಗರಕ್ಕೆ ಒಂದು ಸುಸಜ್ಜಿತವಾದ ಸ್ಮಶಾನವನ್ನು ನಮ್ಮ ಅವಧಿಯಲ್ಲಿ ಕೊಡಲು ನಾವು ಬದ್ಧರಾಗಿದ್ದೇವೆ. ಅನುದಾನ ತರಲು ನೀವು ಪ್ರಯತ್ನಿಸುವುದೇ ಇಲ್ವಾ? ಬರುವುದಿಲ್ಲ? ಅನುದಾನ ತರಲು ಖಂಡಿತ ಪ್ರಯತ್ನ ಮಾಡ್ತೇವೆ. ಆದರೆ ಈ ಸರ್ಕಾರದಿಂದ ಈ 1 ವರ್ಷದಲ್ಲಿ ಯಾವುದೇ ಅನುದಾನ ಬಂದಿಲ್ಲ. ಆ ಒಂದು ದೃಷ್ಟಿಯಿಂದ ಕಷ್ಟ ಅಂತ ನಾನು ಹೇಳ್ತಾ ಇದ್ದೇನೆ. ನಮ್ಮ ಪ್ರಯತ್ನ ಖಂಡಿತ ಮಾಡ್ತೇವೆ. ಶಾಸಕರು ಕೂಡ ಅವರ ಪ್ರಯತ್ನ ಮಾಡ್ತಾರೆ. ಶಾಸಕರಲ್ಲಿಯೂ ನಾವು ಮನವಿ ಮಾಡ್ತೇವೆ, MP ಯಲ್ಲಿಯೂ ನಾವು ಮನವಿ ಮಾಡ್ತೇವೆ. ನಮ್ಮ ಪಟ್ಟಣ ಪಂಚಾಯತ್ ಅಭಿವೃದ್ಧಿ ದೃಷ್ಟಿಯಲ್ಲಿ ನಮಗೆ ಅನುದಾನ ತರಿಸಿಕೊಡಿ ಅಂತ ನಾವು ಪ್ರಯತ್ನ ಮಾಡ್ತೇವೆ. ಈಗ 3 ಸಮಸ್ಯೆಯಿಂದ ಅಧಿವೇಶನದಲ್ಲಿ ಒಂದು ರೀತಿ 90% ಆಗ್ತದೆ ಅಂತ ನಮಗೆ MLA ಕೂಡ ಹೇಳಿದರು, MLC ಪ್ರತಾಪ್ ಸಿಂಗ್ ಹೇಳಿದರು, ಹರೀಶ್ ಪೂಂಜಾರ್ ಹೇಳಿದರು. ಆದ ಕಾರಣ ಒಂದು ಹಂತದಲ್ಲಿ ಅದು ಆಗುವ ಪ್ರಕ್ರಿಯೆ ಆಗ್ತಾ ಉಂಟು. ಯಾಕಂದರೆ ಒಂದು 2017ರ ಮೊದಲಿನವರಿಗೆ ಎಲ್ಲರಿಗೆ ಒಂದು ಆಗುವ ರೀತಿಯಲ್ಲಿ ಮಾಡಿಕೊಡುವಂಥ ಮೊನ್ನೆ ಅಧಿವೇಶನದಲ್ಲಿ ಆಗಿದೆ. ಸಂತೆ ಮಾರುಕಟ್ಟೆಯನ್ನು ಆದಷ್ಟು ಜನರಿಗೆ ತೊಂದರೆ ಆಗದಾಗೆ ವ್ಯವಸ್ಥೆ ಮಾಡಲಿಕ್ಕೆ ಖಂಡಿತ ಪ್ರಯತ್ನ ಮಾಡ್ತೇವೆ.